ಕುಟುಂಬಕ್ಕೆ ಪರಿಹಾರ ಕೊಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಇನ್ನೊಂದು ವಿವಾದವನ್ನ ಮೈ ಮೇಲೆ ಎಳೆಕೊಂಡಿದೆ. ಆನೆ ದಾಳಿಯಿಂದ ಮೃತಪಟ್ಟಿರ್ತಕ್ಕಂತಹ ಈ ವ್ಯಕ್ತಿ ಕೇರಳದವನು, ಆದರೆ ಪರಿಹಾರ ಕರ್ನಾಟಕದಿಂದ ಘೋಷಣೆ ಮಾಡಲಾಗಿದೆ. 15 ಲಕ್ಷ ರೂಪಾಯಿ ಪರಿಹಾರ ಕೊಡಕ್ಕೆ ರಾಜ್ಯ ಸರ್ಕಾರ ಆದೇಶ ಕೊಟ್ಟಿದೆ. ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ ಅವರೇ ಸೂಚನೆ ಕೊಟ್ಟಿದ್ದಾರಂತೆ. ವೇಣುಗೋಪಾಲ್ ಅವರು ಕರ್ನಾಟಕದ ಸರ್ಕಾರದ ಭಾಗ ಆಗ್ತಾರಾ? ಅವ್ರು ಯಾಕೆ ಸೂಚನೆ ಕೊಟ್ಟಿದ್ದಾರೆ? ಅದನ್ನ ಯಾಕೆ ಸರ್ಕಾರ ಪಾಲಿಸುತ್ತೆ? ವಾಯನಾಡ್ನಲ್ಲಿ ನಿನ್ನೆ ರಾಹುಲ್ ಗಾಂಧಿ ಸಭೆ ನಡೆಸಿದ್ರು. ಮತ್ತೊಂದು ಕಡೆ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಮುಗಿಬಿದ್ದಿದೆ. ರಾಹುಲ್ ಗಾಂಧಿಯನ್ನು ಮೆಚ್ಚೋದಕ್ಕೆ ಕನ್ನಡಿಗರ ತೆರಿಗೆ ಹಣವನ್ನು ಬಳಕೆ ಮಾಡಲಾಗಿದೆ. ಇದು ಆಘಾತಕಾರಿ ಅಂತ ವಿಜಯೇಂದ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಜ್ಯದಲ್ಲಿ ಭೀಕರ ಬರ ಇದೆ. 600 ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅಭಿವೃದ್ಧಿ ಕಾಮಗಾರಿಗಳಿಗೆ ಅನುದಾನದ ಕೊರತೆ ಇದೆ. ಇದೆಲ್ಲದರ ನಡುವೆ ಕಾಂಗ್ರೆಸ್ ನಾಚಿಕೆ ಬಿಟ್ಟು ರಾಹುಲ್ ಗಾಂಧಿಯನ್ನು ಮೆಚ್ಚೋದಕ್ಕೆ ನಿಂತಿದೆ ಅಂತ ಬಿಜೆಪಿ ಕಿಡಿಕಾರಿದೆ. ಸಿಎಂ ಸಿದ್ದರಾಮಯ್ಯ ಇದಕ್ಕೆ ಉತ್ತರ ಕೊಡಬೇಕು ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಹುಲ್ ಗಾಂಧಿಯನ್ನ ಮೆಚ್ಚೋದಕ್ಕೆ ಕನ್ನಡಿಗರ ದುಡ್ಡು ಬೇಕೇನ್ರಿ ಅನ್ನೋಂಥದ್ದನ್ನ ಕೇಳಿದ್ದಾರೆ. ಆಘಾತಕಾರಿ ನಿರ್ಧಾರ, ಇದು ಸರಿ ಇಲ್ಲ ಅಂತ ವಿಜಯೇಂದ್ರ ಗುಡುಗಿದ್ದಾರೆ. ರಾಜ್ಯದಲ್ಲಿ ಇಷ್ಟೊಂದು ಸಮಸ್ಯೆಗಳಿದೆ ಅಂತ ಟ್ವೀಟ್ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ವಿಜಯೇಂದ್ರ. ವೇಣುಗೋಪಾಲ್ ಅವರಿಗೆ ಯಾವ ಸಾಂವಿಧಾನಿಕ ಹುದ್ದೆ ಇದೆ? ಅವರು ಹೇಳಿದ್ದನ್ನು ಯಾಕೆ ಕೇಳಬೇಕು? ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ, ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ಅಂತ ವಿಜಯೇಂದ್ರ ಸ್ಪಷ್ಟವಾಗಿ ಪ್ರಶ್ನೆ ಮಾಡಿದ್ದಾರೆ. ಇನ್ನು ಸರ್ಕಾರದ ವಿರುದ್ಧ ಶಾಸಕ ಬಸವನಗೌಡ ಯತ್ನಾಳ್ ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಸುರೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಇಲ್ಲಿ ಪ್ರಶ್ನೆ ಬಂದಿರತಕ್ಕಂಥದ್ದು ವೇಣುಗೋಪಾಲ್, ಕೆಸಿ ವೇಣುಗೋಪಾಲ್ ಹೇಳಿದ್ದಾರೆ ಅಂತ ಕರ್ನಾಟಕದಿಂದ ಕೇರಳದಲ್ಲಿ ಮೃತಪಟ್ಟಿರ್ತಕ್ಕಂಥ ವ್ಯಕ್ತಿಗೆ ಪರಿಹಾರ ಯಾಕೆ ಹೀಗೆ ಘೋಷಣೆ ಮಾಡ್ತು ಸರ್ಕಾರ? ಇಲ್ಲೂ ಕೂಡ ರಾಹುಲ್ ಗಾಂಧಿನ ಮೆಚ್ಚೋಕೆ ಮಾಡಿರ್ತಕ್ಕಂಥದ್ದ? ಬಿಜೆಪಿ ಮುಖಂಡರು ಏನು ಆಕ್ರೋಶ ವ್ಯಕ್ತಪಡಿಸಿದ್ರು? ಜೊತೆಗೆ ಇದರ ಒಳ ಮರ್ಮ ಏನು ಸುರೇಶ್? ಎಸ್ ಶ್ರೀಲಕ್ಷ್ಮಿ, ಲೋಕಸಭೆ ಚುನಾವಣೆ ಸನ್ನಿಹಿತ ಆಗ್ತಿರೋದ್ರಿಂದ ಎಲ್ಲೋ ಒಂದು ಕಡೆ ರಾಜ್ಯ ನಾಯಕರು ಎಐಸಿಸಿ ನಾಯಕರನ್ನ ಮೆಚ್ಚಿಸುವಂಥದ್ದು, ಜೊತೆಗೆ ನೆರೆ ರಾಜ್ಯದಲ್ಲಿ ಕೇರಳದಲ್ಲಿ ಇರತಕ್ಕಂತಹ ಅಲ್ಲಿಯವರನ್ನು ಕೂಡ ಮೆಚ್ಚಿಸುವ ನಿಟ್ಟಿನಲ್ಲಿ ಕಾಂಗ್ರೆಸ್ ನಿಮ್ಮ ಪರವಾಗಿದೆ ಅಂತಕ್ಕಂತಹ ಒಂದು ಸಂದೇಶವನ್ನು ಕೊಡೋ ನಿಟ್ಟಿನಲ್ಲಿ ಈ ಒಂದು ಪರಿಹಾರವನ್ನು ಘೋಷಣೆ ಮಾಡಿರುವಂತಹ ಸಾಧ್ಯತೆ ಇದೆ. ಈ ನೋಡಿ, ನಾವು ರಾಜಕೀಯವನ್ನು ಹೊರತುಪಡಿಸಿ ಇಲ್ಲಿ ನೋಡೋದಾದರೆ ಈ ಪಕ್ಕದ ರಾಜ್ಯಗಳಲ್ಲಿ ನೆರೆ ಸಂಭವಿಸಿದಂಥ ಸಂದರ್ಭದಲ್ಲಿ ಅಥವಾ ಭೀಕರವಾದಂತಹ ಏನಾದರೂ ಪ್ರಕೃತಿ ವಿಕೋಪಗಳು ಸಂಭವಿಸಿದಂಥ ಸಂದರ್ಭದಲ್ಲಿ ಅವರಿಗೆ ನಾವು ನೆರವಾಗುವಂಥದ್ದು ಸಹಜ. ಸರ್ಕಾರ ಅವರಿಗೆ ಅಗತ್ಯ ವಸ್ತುಗಳನ್ನು ಪೂರೈಸೋ ಸಹಜ. ಆದರೆ ಇಂಥ ಒಂದು ಪರಿಸ್ಥಿತಿಯಲ್ಲಿ ಅಂದರೆ ರಾಜ್ಯದಲ್ಲಿ ಈ ಭೀಕರವಾದಂಥ ಬರಗಾಲ ಇರತಕ್ಕಂಥದ್ದು, ರೈತರು 600ಕ್ಕೂ ಹೆಚ್ಚು ರೈತರು ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾರೆ. ಇಂಥ ಸಂದರ್ಭದಲ್ಲಿ ಇಲ್ಲಿಯ ರೈತರಿಗೆ ನೆರವಾಗ್ತಾ ಇಲ್ಲ, ಇವರಿಗೆ ಬರ ಪರಿಹಾರವನ್ನು ಕೊಡ್ತಾ ಇಲ್ಲ, ರೈತರಿಗೆ ಮೇವು ಬ್ಯಾಂಕ್ಗಳನ್ನು ಸ್ಥಾಪನೆ ಮಾಡ್ತಾ ಇಲ್ಲ, ಹಳ್ಳಿಗಾಡಿಗಳಲ್ಲಿ ಕುಡಿಯೋ ನೀರಿದಕ್ಕೂ ಕೂಡ ಬರ ಇರತಕ್ಕಂಥದ್ದು. ಇಷ್ಟೆಲ್ಲ ಇರುವಂತಹ ಮಧ್ಯೆ ರಾಜ್ಯದ ತೆರಿಗೆ ಹಣವನ್ನು ಈ ರೀತಿಯಾಗಿ ನೆರೆ ರಾಜ್ಯದಲ್ಲಿ ಆನೆ ದಾಳಿಗೆ ಒಳಗಾದಂಥವ್ರಿಗೆ ಕೊಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಅದು ಯಾರ ಶಿಫಾರಸು ಅಂತಕ್ಕಂಥದ್ದು ಕೂಡ ಮುಖ್ಯ. ನೋಡಿ, ಈ ವೇಣುಗೋಪಾಲ್ ಅವರಿಗೆ ಯಾವ ಸಾಂವಿಧಾನಿಕ ಹುದ್ದೆ ಇದೆ? ಅವರು ಯಾರು ಆಗಿದ್ರೆ? ಅವರು ಪಕ್ಷಕ್ಕಷ್ಟೇ ಅವರು ನಾಯಕರು ಅಷ್ಟೇ, ಪಕ್ಷಕ್ಕಷ್ಟೇ ಎಐಸಿಸಿ ಸೆಕ್ರೆಟರಿ. ಆದರೆ ಅವರು ಯಾವ ಒಂದು ರೀತಿಯಲ್ಲಿ ಅಂದರೆ ಸಾಂವಿಧಾನಿಕವಾಗಿ ಒಂದು ರಾಜ್ಯ ಸರ್ಕಾರದಲ್ಲಿ ಹಸ್ತಕ್ಷೇಪ ಮಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಸೊ ಈ ರೀತಿಯಾಗಿ ಈ ಒಂದು ಅವರ ಸೂಚನೆ ಮೇರೆಗೆ ನಾವು ಅವರಿಗೆ ಪರಿಹಾರ ಧನವನ್ನು ಕೊಟ್ಟಿದ್ದೇವೆ ಅಂತೇಳಿ ರಾಜ್ಯ ಸರ್ಕಾರ, ಅದು ತಮ್ಮ ಈಶ್ವರ್ ಖಂಡ್ರೆ ಅವರು ಅರಣ್ಯ ಇಲಾಖೆ ಸಚಿವರು ಅವರ ಪತ್ರದಲ್ಲೇ ಉಲ್ಲೇಖ ಮಾಡುವಂಥದ್ದು ಇದು ಎಷ್ಟರ ಮಟ್ಟಿಗೆ ಸರಿ? ಇದು ನಿಜವಾಗ್ಲೂ ಕೂಡ ಇದು ಒಂದು ಕಡೆಗೆ ಎಐಸಿಸಿ ರಾಹುಲ್ ಗಾಂಧಿ ಅವ್ರನ್ನ ಮೆಚ್ಚಿಸುವಂಥದ್ದು ಕೂಡ ಹೌದು. ಜೊತೆಗೆ ಇವರು ರಾಜ್ಯ ಸರ್ಕಾರದಲ್ಲಿ ಇದ್ಕೊಂಡು, ರಾಜ್ಯ ಸರ್ಕಾರದ ಭಾಗವಾಗಿದ್ಕೊಂಡು ಇವರು ಪಕ್ಷದ ಕೆಲಸವನ್ನು, ಪಕ್ಷದ ನಾಯಕರ ಸೂಚನೆಗಳ ಕೆಲಸಗಳನ್ನು ರಾಜ್ಯ ಸರ್ಕಾರದ ಹಣವನ್ನು ಬಳಸ್ಕೊಂಡು ಮಾಡ್ತಕ್ಕಂಥದ್ದು ಇದೆಯಲ್ಲ ಶ್ರೀಲಕ್ಷ್ಮಿ ಅವರೇ, ಇದು ನಿಜಕ್ಕೂ ಕೂಡ ಖಂಡನೀಯ. ಇದನ್ನು ಕೇವಲ ಇದು BJP ಅವರು ಅಷ್ಟೇ ಅಲ್ಲ, ಇದು ರಾಜ್ಯದ ಜನರು ಕೂಡ ಖಂಡಿಸುವಂತಹ ವಿಚಾರ. ನೋಡಿ,
ರಾಜ್ಯದಲ್ಲಿ ಯಾವ ಪರಿ ಭ್ರಷ್ಟಾಚಾರ ಇದೆ ಇವೆಲ್ಲವೂ ನಡೀತಾ ಇದೆ. ಇದೆಲ್ಲದರ ಒಟ್ಟಿಗೆ ಒಂದಲ್ಲ ಒಂದು ವಿಚಾರಗಳನ್ನ ತೆರೆಮರೆಯಲ್ಲಿ ಇದನ್ನ ಮುಚ್ಚಿಡುವಂತಹ ಪ್ರಯತ್ನಗಳು ಒಂದು ಕಡೆ ಇದರ ಮುಂದುವರೆದ ಭಾಗವಾಗಿ ಈ ಹಿಂದೆ ಏನು ಮಾಡಿದ್ರು ಕೆ.ಸಿ. ವೇಣುಗೋಪಾಲ್ ಅವರು ಏನು ಮಾಡಿದ್ರು, ಸುರ್ಜೇವಾಲಾ ಅವರು ಏನು ಬಂದು ಸಭೆಗಳನ್ನು ಮಾಡ್ತಾರೆ, ಅಧಿಕಾರಿಗಳ ಸಭೆಗಳನ್ನು ಮಾಡ್ತಾರೆ. ಇವರು ಪಕ್ಷದ ಚಟುವಟಿಕೆಗಳನ್ನು ಎಲ್ಲವನ್ನು ಕೂಡ ಪಕ್ಷದ ಸೂಚನೆಗಳನ್ನು ಸರ್ಕಾರದ ಹಣವನ್ನು ವ್ಯಯ ಮಾಡುವ ಮೂಲಕ ಮಾಡ್ತಾ ಇರ್ತಕ್ಕಂಥ ನಿಜಕ್ಕೂ ಖಂಡನೀಯ ಅಂತಲೇ ಹೇಳ್ಬೋದು. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಸುರೇಶ್ ಡೀಟೇಲ್ಸ್ಗಾಗಿ. ಆನೆ ಹಾಸನ ಜಿಲ್ಲೆಯ ಬೇಲೂರಿನಲ್ಲಿ ಪುಂಡಾಟ ನಡೆಸಿದಂತಹ ಆನೆ ಮಖನ ಆನೆ ಇದು 2023ರಲ್ಲಿ ಇದನ್ನ ಸೆರೆ ಹಿಡಿಯಲಾಗಿತ್ತು. ಸೆರೆ ಹಿಡಿದು ರೇಡಿಯೋ ಕಾಲರ್ನ ಅಳವಡಿಸಲಾಗಿತ್ತು. ಬಂಡೀಪುರದ ಮೂಲೆಹೊಳೆ ಅರಣ್ಯದಲ್ಲಿ ಇದನ್ನು ತಗೊಂಡೋಗಿ ಬಿಟ್ಟಿದ್ರು. ಫೆಬ್ರವರಿ ಮೊದಲ ವಾರದಲ್ಲಿ ಇದು ವೈನಾಡಿನ ಜನವಸತಿಗೆ ನುಗ್ಗಿಬಿಡುತ್ತೆ. ಆನೆ ದಾಳಿಯಲ್ಲಿ ಆ ಸಂದರ್ಭದಲ್ಲಿ ಒಬ್ಬ ಮಹಿಳೆ ಮತ್ತು ಒಬ್ಬ ಪುರುಷ ಇಬ್ಬರು ಮೃತಪಟ್ಟಿದ್ದಾರೆ. ಅವರಲ್ಲಿ ಆ ಪುರುಷನ ಕುಟುಂಬಕ್ಕೆ ಮಾತ್ರ ಪರಿಹಾರವನ್ನ ಕೊಡಲಾಗಿದೆ.